ಇನ್ನೊಂದು ಸೂಕ್ಷ್ಮ ಹೇಳ್ತಾನೆ ಮತ್ತೆ ನಿಮಗೆ ಹಿಂಗೆ ಹೇಳ್ಕೊತ ಹೋಗವನ. ಇನ್ನು ಲಕ್ಷ್ಮೀನ ಅಟ್ಟ ಕರಿಬೇಡ್ರಿ ನೀವು. ಯಾಕಂದ್ರೆ ಅವ್ರವ್ರ ವಾಹನಗಳ ಮೇಲೆ ಕಾರಣ ಐತೆ ಅದು. ಗಣಪತಿ ವಾಹನ ಯಾವುದ್ರಿ ಗೊತ್ತೈತಿಲ್ಲ? ಗಣಪತಿ ಎದ್ರ ಮೇಲೆ ಬರ್ತಾನೆ ವಾಹನ? ಇಲ್ಲಿ ಸನ್ಮುಖ ವಾಹನ ಗೊತ್ತಿಲ್ಲ? ನವಿಲು. ಪರಮಾತ್ಮನ ವಾಹನ ಇಲ್ಲಿ ಕೂತೈತಿ ನೋಡಿ, ನಂದಿ. ಇವನ್ ಮೇಲೆ ಕೂತ್ರ ತಡ್ದಾನ ಪರಮಾತ್ಮ. ನಂದಿ ಸುಮ್ಕೊಂಡ್ರಾಕ ತಂದಾರತ್ತೇಳಿ ಅಜ್ಜ ಸುಮ್ ಕೂತ್ಬಿಟ್ಟಾನು. ಸುಮ್ಕೊಂಡ್ರು ಅಲ್ಲಕ್ಕಾರೆ ನಿನ್ನೆ 6,700 ರೂಪಾಯಿ ಬೇಡಿದ್ಲ, ಅದೊಂದು ಪುಣ್ಯ ಕಟ್ಕೊಂತ ಕೂತದ ಕೆಲಸ ಆತು. ಪಾರ್ವತಿ ವಾಹನ ಸಿಂಹ ಅಥವಾ ಹುಲಿ. ಲಕ್ಷ್ಮೀ ವಾಹನ ಯಾರು ಗೊತ್ತೈತ್ರಿ? ಲಕ್ಷ್ಮೀ ವಾಹನ ಏನು? ಹತ್ತಿ ಆನೆ. ಅಲ್ಲೇವ ಆನೆ ಯಾವಾಗ ಬರೋದು, ಯಾವಾಗ ನಡ್ಕೋತ ಬರೋದು? ಅದು ಆನೆ ಅಲ್ಲ, ಲಕ್ಷ್ಮಿಯ ನಿಜವಾದ ಒಬ್ಬನಕ್ಕೆ ಬಂದಳು ಅಂದರೆ ಲಕ್ಷ್ಮಿಯ ವಾಹನ ಗೂಗೆ. ಲಕ್ಷ್ಮಿ ವಾಹನ ಗೂಗೆ ಐತೆ. ನಿಮ್ಮನ್ನೊಂದು ಮಾತು ಕೇಳ್ತಾನೆ, ಗೂಗಿ ನಿಮ್ಮ ಮನ್ಯಾಗ ಬಂದು ಹೋದ್ರೆ 3 ತಿಂಗಳು ಮನೆ ಬಿಡಿಸ್ತಾರೆ ನಮ್ಮ ಕಡೆ. ಈ ಸ್ವಾಮಿಗಳು ಅಂತವ್ರು ಕೇಳಿಬಿಡ್ಬೇಕು, ಶರಣನ್ ಅಂತವ್ರನ್ನ ದಕ್ಷಿಣ ಹೆಚ್ಚು ಬತ್ತು 1 ತಿಂಗಳು ಬಿಡಿಸ್ತಾರೋ. ಕಡಿಮೆ ಬರಾಕತ್ತ 6 ತಿಂಗಳು ಬಿಡ್ಬೇಕು ನೀವು ಮನೆ. 6 ತಿಂಗಳು ಮನೆ ಬರ್ಬೇಕು ನೀವು. ಬಿಡ್ತಾರ ಗೂಗೆ ಬಂತಂದ್ರೆ 6 ತಿಂಗಳು ಮನೆ ಬಿಡ್ತಾರೆ. ಬರೇ ಬಂದು ಒಳಗೆ ಕುಂಡ್ರದಲ್ಲ, ಅದ ಮನೆಯಾಗ ಹಿಂಗೆ ಬಂದು ಹೊರಗೆ ಹೋತಂದ್ರೆ 6 ತಿಂಗಳು ಮನೆ ಬಿಡಿಸ್ತಾರೆ. ಮತ್ತು ಲಕ್ಷ್ಮಿ ಕೂಡ ಕರ್ಕೊಂಬಂದ್ರೆ ಗೂಗಿ ಮೇಲೆ ಬರ್ಬೇಕಲ್ಲ. ವಿಷ್ಣುವಿನ ಕರ್ಕೊಂಬಂದ್ಮೇಲೆ ಗರುಡ ಮೇಲೆ ಇಬ್ಬರು ಕೂಡಿ ಗರುಡಿನ ಮೇಲೆ ಬರ್ತಾರೆ ಅವ್ರ ವಾಹನ. ಮತ್ತು ಒಬ್ಬಕಿನ ಅಂದ ಕೂಡಲೇ ತಂದ ವಾಹನ ತೊಗೊಂಡ್ಬರ್ಬೇಕಾಯ್ತು. ಗೂಗಿ ತೊಗೊಂಡು ಬಂದು ಗೂಗಿ ಮನ್ಯಾಗ ಹೋಗ್ಕೊಂಡು ಕುಂಡಿರ್ತಾರೆ. ಅದಕ್ಕಾಗಿ ಭಾಗ್ಯದ ಲಕ್ಷ್ಮಿ ಅನ್ನಬೇಡ್ರಿ. ದಾನ ಧರ್ಮ ವಿಷ್ಣು ಬಂದಂದ್ರೆ ಅದು ಶಾಶ್ವತವಾಗಿರ್ತದೆ. ಅದಕ್ಕಾಗಿ ಭಗವಂತ ಕೊಟ್ಟಾಗ ಏನು ಅಂತ ಕೇಳಿದ್ರೆ ದಾನ ಮಾಡಿರಿ, ಧರ್ಮ ಮಾಡಿರಿ. ಯಾಕಂತ ಕೇಳಿದ್ರೆ ನೀವು ನಿನ್ನ ಹೇಳ್ದಂಗೆ ನೀವು ಎಷ್ಟು ಕೊಡ್ತೀರಿ ಭಗವಂತ ನಿಮ್ಮ ಕೈನ ಬಿಡೋದಿಲ್ಲ. ನಿಮ್ಮ ಮನ್ಯಾಗ 1-2 ಮಕ್ಕಳದಾವು, ದೇವರಿಗೆ ಬೇಕಾಗಿಲ್ಲ. ನಾನು ನಿಮ್ಮನ್ನು ಕೇಳ್ತೀನಿ, ಶಿವಲಿಂಗಗೆ ಏನು ಬೇಕಾಗಿಲ್ಲ. ಮನಸ್ಸು ಮಾಡಿದರೆ ಬೇಕಾದ ಮಾಡ್ಬೋದು ಅವ. ಅಲ್ರಿ ಜಗತ್ತಿಗೆ ಕೊಡ್ತಾನಂದ್ರೆ ತನ್ನ ಕಾರ್ಯಕ್ರಮ ಮಾಡ್ಕೊಳಕ್ಕೆ ಆಗೋದಿಲ್ಲ ನಮಗೆ. ಸೃಷ್ಟಿ ಮಾಡಿ ಬಿಡ್ಬೋದು, ಏನು ದೊಡ್ಡ ಮಾತಲ್ಲ. ಆದರೆ ಕೊನೆಗೆ ಏನು ಅಂತ ಕೇಳಿದ್ರೆ ಪರೀಕ್ಷೆ ಮಾಡೋಕ್ಕೆ ಪರಮಾತ್ಮ ಸಾಧು ರೂಪದಿಂದ, ಮಹಾತ್ಮರ ರೂಪದಿಂದ, ದಾನ ರೂಪದಿಂದ ದಾನ ಕೇಳಕ್ಕೆ ಬರ್ತಾನೆ ನಿಮ್ಗೆ. ಧರ್ಮ ರೂಪದಿಂದ ಅವಾಗ ಬೇಕಂತಲ್ಲ, ನಿಮ್ಮನ್ನು ಪರೀಕ್ಷೆ ಮಾಡಕ್ಕೆ. 2 ಮಕ್ಕಳದಾವ, ನಿಮ್ಮ 2 ಮಕ್ಕಳದಾವ. ಉಂಡಿ ಮಾಡಿರ್ತೀರಿ ನೀವು, ಲಾಡು ಉಂಡಿನ ಹತ್ತೀರಿಲ್ಲ ನೀವು. ಉಂಡಿ ಮಾಡಿರ್ತೀರಿ, 2 ಮಕ್ಕಳನ್ನ ಕುಣಿಸೋತೀರಿ. ಯವಾ ಉಂಡಿ ಕೊಡ ಅತ್ತಾವ. ಎಷ್ಟು ಚಂದ ಬರ್ದ ನೋಡು. ಉಂಡಿ ಕೊಡೆಯವ, ಉಂಡಿ ಕೊಡ ಅಂದ ಕೂಡಲೇ ನೀವೇನು ಮಾಡ್ತೀರಿ? ಒಂದು ಡೆಬ್ಬ್ಯಾನ ತೊಗೊಂಬರ್ತೀರಿ, ಅದ್ರ ಕೈಯಾಗ ಒಂದು ಕೊಡ್ತೀರಿ, ಅದ್ರ ಕೈಯಾಗ ಒಂದು ಉಂಡಿ ಕೊಡ್ತೀರಿ. ಹೌದಲ್ಲ ಅವ ತಿನ್ನಾಕ ಒಂದೊಂದು ಭಾಳ ಆಸೆ ಇರ್ತಾವೆ. ಒಂದು ಕೊಟ್ಟ ಕೂಡಲೇ ಇನ್ನೊಂದು ಕೊಡತ್ತಾವ. 2 ಕೈ ತುಂಬತೈತಿ. ಸುಮ್ಮ ಕೊಂಡ್ರದಲ್ಲ, ಅವು ಸಾಕಾಗೋದಿಲ್ಲ ಅವಕ್ಕೆ. ಅದನ್ನು ಕಿಸೆ ಹಾಕೋತಾವು, ಇನ್ನೊಂದು ಕೊಡತ್ತಾವ. ಎಲ್ಲ ಕಿಸೆ ತುಂಬತಕ್ಕ ಇನ್ನೊಂದು ಕೊಡತ್ತಾವ. ನೀವು ತಾಯಿಗಳ ಪ್ರೀತಿಯಿಂದ ಅವು ಎಷ್ಟು ಬೇಡ್ತಾವೆ ಅಷ್ಟು ಕೊಡತ್ತೆ. ತೆಳಗಿಡ್ತಾವೆ ಮತ್ತೆ ಬೇಡ್ತಾವೆ. ಇಟ್ಟು ಆಸೆ ಅವು ಕೆಟ್ಟು ಕೊಟ್ಟರು ಸಾಲೋದ ಇಲ್ಲ. ಅವು 2 ಮಕ್ಕಳಿಗೆ ನೀವು ಉಂಡಿ ಕೊಟ್ಟರಿ. ಉಂಡಿ ಕೊಟ್ಟ ನೀವೊಂದು ಮಾತು ಮಾಡ್ತೀರಿ, ತಾಯಿ ನೀವೇ ಕೊಟ್ಟವ್ರು ಹೌದಲ್ಲ, ನೀವೇ ಕೊಟ್ಟು ನೀವೇ ಏನು ಮಾಡ್ತೀರಿ? ಇವು ಯಾವ ನನ್ನ ಮೇಲೆ ಪ್ರೀತಿ ಅದಾವ ಅಂಥೇಳಿ ಮಾಡ್ತೀರಿಲ್ಲ ಅವ. ನೀವೇ ಉಂಡಿ ಕೊಟ್ಟಾರ. ಬೇಕಾದ್ರೆ ಡೆಬ್ಬ್ಯಾಗ ಉಂಡಿ ನಿಮಗೆ ಬೇಕಾದ 10 ಅದಾವ, ತಿನ್ಬೋದಲ್ಲ. ಕರೆ ನೀವು ತಿನ್ನೋದಲ್ಲ, ನೀವು ಕೊಟ್ಟದ್ದು ನಿಮಗೆ ತಿರುಗಿ ಕೊಡ್ತಾವಿಲ್ಲ ಅಂತ ಕೇಳಿ ಒಂದು ಹುಡುಗಗೆ ಯಪ್ಪ ನನಗಟ್ಟು ತಿನ್ನಿಸು ಮಾಡಿದ ಕೂಡಲೇ ಒಂದೊಂದು ಸುಮಾರು ಇರ್ತಾವೆ. ಹಾಗೆ ಅಂದೇಳಿ ಅವ್ರು 2 ಕೈ ಹಿಂದೆ ಇಟ್ಕೋತಾವ. ನಿಮಗೆ ಪ್ರೀತಿ ಬರ್ತೈತೆ, ಸಿಟ್ಟು ಬರ್ತೈತೆ. ನೀವು ಕೊಟ್ಟು ಉಂಡಿರಿ, ನೀವೇನು ಪೂರ ತಿನ್ನೋದಿಲ್ಲ. ಸುಮ್ಮ ಮಾಡ್ಕೊಳ್ಳೆ ಬಾಯಾಗ ಇಟ್ಟಾಕ ಹೋದ್ರೆ ಭಾಳ ಅಂದ್ರೆ ನೆತ್ತಿರಿ ಇಟ್ಟಲ್ಲಕ್ಕರೆ ಅದನ್ನು ನೀವೇನು ಬೇಡೋದಿಲ್ಲ. ಕರೆ ಮಗನ ಮೇಲೆ ಪ್ರೀತಿ ಬರ್ತೈತಿ. ಇವು ಹಂಗೆ ಮಾಡೋದಿಲ್ಲ. ಇವು ಸುಮಾರು ಇರ್ತಾವೆ.
ಬೇಕಾದಟ್ಟು ಕೊಟ್ಟಿರ್ತಾನೆ ದೇವರೆಲ್ಲ ಕರೆ ಹಾಗ್ಯಾ ಹಾಗ್ಯಾ ಕೊಡೋದಿಲ್ಲ ಅತ್ತವ ಹಾಗೇನತ್ತೀರಿ ನಿನ್ನ ಮಾರಮ್ಮಣ್ಣಾಡಗಲಿ ನಾ ಕೊಟ್ಟು ಉಂಡಿ ನನಗೆ ಕೊಡೋದಲ್ಲ ಮುಂದೆ ಏನು ನೋಡ್ತೀಯ ನಿನ್ನು ಹಿಂಗೆ ಮಾರಿ ಬಿಡ್ತೀರ ನಾ ಕೊಟ್ಟು ಉಂಡಿ ನಾಯನಲ್ಲ 10 ಉಂಡಿ ಕೊಟ್ಟ ನೀವು ಒಂದಿಟ್ಟು ಮಾಡ್ರೆ ಬಾಯಾಗಿ ಇಡುವದಾಗದಿ ನಿನ್ನ ಮಾರಮ್ಮಣ್ಣಾಡಗಲಿ ಈಗ ಹಿಂಗೆ ಮಾಡ್ತೀವಿ ಅಂದ್ರೆ ನೀ ದೊಡ್ಡ ಮೊದಲು ಆಕಿ ಬಂದ ಮೇಲೆ ಹೊತ್ತು ನೀನು ನಾನು ನೋಡ್ತಿ ಅಂತೀರಿ ಹೌದ ಅಕಸ್ಮಾತ್ ಮತ್ತೊಂದು ಹುಡುಗ ಮಾಡ್ಬಿಡ್ದ ಅದು ಬಾಯಾಗ ಉಂಡಿ ಇಡಕ್ಕೆ ಬರ್ಬಿಡ್ದ ಏನು ಮಾಡ್ತೀರಿ ಅದನ್ನು ಏನು ಮಾಡ್ತೀರಿ ಅಂದ್ರೆ ತಿನ್ನೋದಲ್ಲಿ ನೀವು ಆ ಹುಡುಗನ ಅಪ್ಕೋತೀರಿ ಕೊನೆಗೆ ನೀನ ನಾನು ನೋಡೋಪ್ಪ ಬೇಕಾದಟ್ಟು ಉಂಡಿ ತಗೋ ಅಂತ ಆ ಉಂಡಿ ಡಬ್ಬಿನ ಅವ್ಗೆ ಸರಿಸಿಡ್ತೀರಿ ಹಿಂಗೆ ನಮಗೆ ದೇವರು ಮಾಡ್ತಾನೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಇದನ್ನು ಕೊಟ್ಟಾವ ಯಾರ್ರಿ ಸಿರಿ ಸಂಪತ್ತು ಕೊಟ್ಟಾವ ಬದುಕು ಕೊಟ್ಟಾವ ಬಂಗಾರ ಕೊಟ್ಟಾನ ನಮ್ಮ ಜೀವನ ಕೊಟ್ಟವನ ಪರಮಾತ್ಮ ಅದಾನ ಶಿವಲಿಂಗ ಅಜ್ಜ ನಮಗೆಲ್ಲ ಅವನ ಕೊಟ್ಟಾನ ಕೊಟ್ಟು ಏನು ಮಾಡಾಕೈತೇನವ ಈ ಜಾತ್ರೆಯಾಗ ಈ ಹಬ್ಬದೊಳಗೆ ಈ ಕಾರ್ಯಕ್ರಮದೊಳಗೆ ಅವನ ಕೊಟ್ಟಾನ ನೀವು ಗೊತ್ತಿರಲಿಲ್ಲ ಏನತ್ತ ಯಾರೇ ಚಲೋ ಆರಾಮದಾರಿ ಅಂದ ಕೂಡಲೇ ಏನ್ರಿ ನಮಗೆಲ್ಲ ಶಿವಲಿಂಗ ಅಜ್ಜ ಕೊಟ್ಟಾನ ಗೊತ್ತಿರಲಿಲ್ಲ ಏನ್ರಿ ಯಾರು ಕೇಳಿ ಏನ್ರಿ ಶಿವಲಿಂಗಪ್ಪ ಏನು ನಮ್ಮ ಕಡಿಮೆ ಶರಣ ನಮಗೆಲ್ಲ ಕೊಟ್ಟಾನ ಎಲ್ಲ ಕೊಟ್ಟಾನ ಎಲ್ಲ ಕೊಟ್ಟಾನ ಮತ್ತೆ ಅವಾಗ ಕೊಡುವವರೆಗಾರಿ ನೀವು ಅವ ಕೊಟ್ಟಾನ ಕೊಟ್ಟು ಏನು ಮಾಡ್ತಾನಂದ್ರೆ ಈ ಜಾತ್ರೆ ರೂಪದೊಳಗೆ ಬಂದ ಈ ಉತ್ಸವ ರೂಪದೊಳಗೆ ಬಂದ ದೊಡ್ಡ ಅದ್ಭುತ ಕಾರ್ಯಕ್ರಮ ಮಾಡಾಕತ್ತಾರಂತ ಈ ಕಮಿಟಿ ಅವರ ರೂಪದೊಳಗೆ ನಿಂತ ಪಟ್ಟಿಗಂತ ಆತ ಬಾಯಿ ತೆಗೆದು ಕೂಡಲೇ ನೀವೇನು ಮಾಡತ್ತೀರಿ ಹಾಗೆ ಆಯ್ತೀರಿ ಶಿವಲಿಂಗತ್ತನ ನಿನ್ನ ಮಾರಿ ಮಣ್ಣಾಡಗಲಿ ನಾ ಕೊಟ್ಟದ ನನಗೆ ಕೊಡುವಲಾಗಿದೆ ಅಂದ್ರೆ ಮುಂದಿನ ಜನ್ಮಕ್ಕೆ ನೀ ಪಂಡ್ರಾಪುರದಾಗ ಯಾವ ಪೈಸಾ ಹಂಗಾಗಿ ಹುಟ್ಟುದು ನೀವು ಈಗ ದಾನ ಮಾಡ್ಲಿಕ್ಕಂದ್ರೆ ಕೂತಿರ್ತಾವಲ್ಲ ಪಂಡ್ರಾಪುರದ ಸಾಲ ಯಾವ ಪೈಸಾ ಇವು ಏನು ದಾನ ಮಾಡೋದಕ್ಕಾಗ ಹಿಂಗಾಗ್ಯಾವ ಹೌದಲ್ರಿ ಅಪ್ಪಗಳು ನಮ್ಮ ಶಾಸ್ತ್ರ ಬರೀತದ ರೀ ಅದಕ್ಕಾಗಿ ಪುಣ್ಯಾತ್ಮರ ಭಗವಂತ ಕೊಟ್ಟಾಗ ಏನು ಅಂತ ಕೇಳಿದ್ರೆ ದಾನ ಮಾಡು ಧರ್ಮ ಮಾಡು ದಾನ ಧರ್ಮ ಇಲ್ಲದ ಜೀವನ ಏನು ಮಾಡೋದ ಅದಕ್ಕೆ ನಿನಗೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿತೇನೆ ಬೇಡ ಅದು ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ ದಾನ ಮಾಡಲಿಲ್ಲ ನೀನು ಜಾನನಾಗಲಿಲ್ಲ ಏನೂ ಒಯ್ಯದೆ ಹೋದಿಯಲ್ಲ ಏನು ಒಯ್ಯ ಓದದೀನಿ ಇಷ್ಟೆಲ್ಲ ಗಳಿಸೋದು ಹೋಗುವತ್ನಾಗ ಖಾಲಿ ಮಾಡ್ಕೊಂಡು ಹೋಗ್ಬೇಕಲ್ಲ ಭಾಳ ನಮ್ಮ ಅಪ್ಪ ಭಾಳ ಗಳಿಸ್ಯಾನ ಅಂತೇಳಿ ಹೋಗುವತ್ನಾಗ ಯಾರೇ ಒಂದು ತೊಲಿ ಮೈ ಮೇಲೆ ಬಂಗಾರ ಹಾಕಿ ಬಿಡ್ತಾರ್ರಿ ಹೆಂಗ್ರಿ ಇಟ್ಟೆಲ್ಲ ಭಾಳ ಗಳಿಸ್ಯಾನ ನಮ್ಮ ಅಪ್ಪ ಮಹಣಿ ಮಾಡಿ ಮಡಿ ಕಟ್ಟ್ಯಾನ ಅಂತ ಹೇಳಿ ಎಲ್ಲರೂ ನಿಮ್ಮನ್ನು ಮಣ್ಣು ಕೊಡುವತ್ನಾಗ ಏನೈತಿ ಈ ಕಿವ್ಯಾನು ಸುದ್ಕ ಬಿಡುದಿಲ್ಲ ಹೊರ್ಕೋತಾರ ಉಡದಾರ ಬಿಡುದಿಲ್ಲ ನಿಮ್ಮ ಕೊಳ್ಳಾನು ತಾಯ್ತಾ ಬಿಡುದಿಲ್ಲ ಇರ್ಲಿ ಬಿಡ್ರಪ್ಪ ನಮ್ಮ ಅಪ್ಪ ಗಳಿಸ್ಯಾನ ಇದೊಂದು ಒಯ್ಲಿ ಒಬ್ಬರೇ ಬಿಟ್ಟಾರೆ ಕೈ ಎತ್ತರ ನೋಡೋಣ ನೀವು ಬಿಡುದಿಲ್ಲ ಅವರು ಬಿಡುದಿಲ್ಲ ಎದಿ ಮ್ಯಾಲ ಕಾಲಿಟ್ಟು ಕಿವ್ಯಾನು ಹೊರ್ಕೊಳ್ಳುವಂಥ ಮಂದಿ ಅದಾರ್ರಿ ಏನು ಮಾಡೋದದ ರೀ ನೀವು ಹೋಗುವಂತಾಗ ಯಾರು ನೀನು ಕೂಡ ಬರೋದಿಲ್ಲ ನೆನಪಿಟ್ಟುವರು ನೀವು ಮಾಡಿದ ದಾನ ಧರ್ಮ ಇದೇ ನಿಮ್ಗೆ ಕೂಡ ಬರ್ತೈತೆ ಈಗೇನು ಶಿವಲಿಂಗ ಅಜ್ಜನ ಪುರಾಣ ಕೇಳ್ತೀರಿ ಇದರೊಳಗೆ ದಾನ ಮಾಡ್ತೀರಿ ಧರ್ಮ ಮಾಡ್ತೀರಿ ಈ ಪುಣ್ಯನ ನೀವು ಹೋಗುವತ್ನಾಗ ಬರ್ತೈತೆ ಎಲ್ಲ ಕರೆ ನೀವು ಗಳಿಸಿದ್ದು ಯಾವುದೂ ಬರೋದಿಲ್ಲ ಈ ಹೆಂಡ್ರು ಬರೋದಿಲ್ಲ ಮಕ್ಕಳು ಬರೋದಿಲ್ಲ ನೀ ಸತ್ತಾಗಿ ಇವರು ಸುಮ್ಮ ಅಳ್ತಾರೆ ಕರೆ ಕರೆ ಅಳ್ತಾರಂದ್ರಿ ನೀವು ಎಲ್ಲಿ ಹಾದೆ ಅಳ್ಳ ನಂಬಕಾರ ನಿಮಗೆ ಚಂದ ಅಳ್ತನ್ನ ಒಬ್ಬಕೆರೆ ಎಲ್ಲಿ ಹಾದಿ ನಿಂದು ಹೆಂಗ ಒಬ್ಬಕೆರೆ ಹತ್ತದ್ದು ನನಗೇನು ಹೇಳಿ ಹಾದೆ ಅಂದ್ರೆ ನೀವು ಹೋಗ್ವಲ್ಲಕ್ಕ ನನಗೇನು ಹೇಳಿದೆ ನಿನಗೇನು ಹೇಳ್ತಾನೆ ನಾವು ಹೇಳಕ್ಕೆ ಟೈಮ್ ಬಿಟ್ಟಿಲ್ಲ ಅವಂಗೆ ಅವ್ನು ಹೋಗೋದ ಹೆಚ್ಚಾಗೈತಿ ಸುಮ್ಕಾರಿ ಇವು ನಾನು ನಂದು ಅಂತೀವೆಲ್ಲ ಕರಿ ಇವು ಯಾವ ಬರೋದಲ್ಲ ಯಾರು ಸಂಗಡ ಭಾವರಿಲ್ಲ ನಾರಾಯಣ ನಾಮ ನೆರೆಬಾಹುದಲ್ಲದೆ ಯಾರು ಸಂಗಡ ಭಾವರದಲ್ಲ ಯಾರು ಅಳುವುದಿಲ್ಲ ನಿನ್ನಯ ಹೆಣಕ ನನ ಬರ್ದನ್ ಪದ ಹಡಮದ ನಾವು ಯಾರು ಅಳುವುದಿಲ್ಲ ನಿನ್ನಯ ಹೆಣಕ ನಾರಿ ಮಕ್ಕಳ ಜಗಳ ನೀ ಗಳಿಸಿದ ಹಣಕ ಅವು ಹೆಣ ಅಲ್ಲೇ ಕುಣಿಸ್ತಾರ ಪಾಲ ಹಚ್ಚುತ್ತಕ ಅಲ್ಲೇ ಕುಣಿಸ್ತಾರ ನಿನ್ನ ಹೆಣಕ್ಕೆ ಯಾರು ಅಳುದಿಲ್ಲ ಹೌದಲ್ರಿ ಯಾರು ಅಳ್ತಾರ ಸುಮ್ಮ ನಾಟಕ ಕಂಪ್ನಿ ಮಾಲಕರು ಇವರು ಸುಮ್ಮ ಹತ್ತಂಗೆ ಮಾಡ್ತಾರೆ ಅರಿಬಿಲ್ಲ ಅಳಕ್ಕೆ
ಮುಗಿತು. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ಯಾರು ಅಳುವುದಿಲ್ಲ ನಿನ್ನಯ ಹೆನಕ, ನಾರಿ ಮಕ್ಕಳ ಜಗಳ ನೀ ಗಳಿಸಿದ ಹನಕ, ಯಾರೇನಂದಾರಂತ ಬರುವರೋ ಕುಣಿತನಕ, ಯಾರಿಗೆ ಯಾರಿಲ್ಲ ತಿಳಿಯೋ ಕೊನೆ ತನಕ. ಯಾರಿಗೆ ಯಾರಿಲ್ಲ ಸುಳ್ಕ ನಮ್ಮ ಹ್ಯಾಂತಿ ಭಾಳ ನನ್ನ ಮೇಲೆ ಪ್ರೀತಿ ಅದಾಳತ್ತ ಇವತ್ತವ, ನನ್ನ ಗಂಡ ನನ್ನ ಮೇಲೆ ಭಾಳ ಪ್ರೀತಿ ಅದಾಳತ್ತ ಇವತ್ತವ, ಮಕ್ಕಳು ಭಾಳ ಸಾಯನ ಗೊತ್ತಾಕೈತಿ ನೋಡಿ. ಯಾರು ಸಾಯವ್ರು ಕೂಡ ಬರ್ಬೇಕಾಗಿತ್ತಪ್ಪ. ನಮ್ಮ ಅಪ್ಪ ಸಾತ್ತ, ನನ್ನ ಗಂಡ ಸಾತ್ತ ಅಂತ ನೀವು ಯಾರು ಮಣ್ಣಾಗ ಹೋಗಿಲ್ಲ. ಹುಗಿರಿ ನನ್ನ ಹೊತ್ತು ಹೋಗ್ಯಾರೇ ನೀವು ಇಲ್ರಿ, ಅವ್ರು ಕೂಡ ನಮ್ಮನ್ನು ಒಟ್ಟು ಅಲ್ಲೇ ಮುಚ್ಚಿಬಿಡ್ರಿ. ಯಾಕಂದ್ರೆ ನಾವು ಇಲ್ಲ ಅವ್ರು ಬದುಕು. ಸಂಸಾರ ಹಿಂಗಾದ ರೀ, ಅದು ಸಂಸಾರ ಹಿಂಗಾದ. ಯಾರಿಗೆ ಯಾರು ಇರೋದಿಲ್ಲ. ಮಾಡಿ ಒಂದು ಊರಿಗೆ ಮಣ್ಣು ಕೊಡಕ್ಕೆ ಹೋಗಿದ್ನ, ಆ ಊರ ಹೆಸರು ಹೇಳೋದಿಲ್ಲ ನಾವು. ಯಾಕೆ ಬೆಂಕಿ ಹಚ್ಚಿರಿ ನೀವು, ಎಲ್ಲರೂ ಜಗಳ ಹಚ್ಚಿಟ್ಟಿರಿ, ಏನು ಕೆಟ್ಟ ನಕ್ಯಪ್ಪ ಓಹೋ ತನ್ನಗ್ತಾಳ. ಮಣ್ಣು ಕೊಡಕ್ಕೆ ಹೋಗಿದ್ನಿ ನಿಮಗೆ ಹೇಳ್ತಾನು. ಈ ಯಪ್ಪ ಇದು ನಾಟಕ ಕಂಪ್ನಿ, ಇದು ಹೆಂಡ್ರು ಗಂಡ್ರು ಮಕ್ಕಳು ಪರಮಾತ್ಮ ಅರಸೋ ನಾಟಕ ಕಂಪ್ನಿ. ಯಾರಿಗೆ ಯಾರು ಇಲ್ಲ, ಧರ್ಮ ದಾನ ಅದು ಬರೋದು. ಆ ಊರಿಗೆ ಮಣ್ಣು ಕೊಡಕತ್ತು ಹೋಗಿದ್ನಿ. ಗಂಡ್ಮಗ ಸತ್ತಿದ್ದ, ಹೆಣ್ಮಗಳು ಅಳಾಕತ್ತಿದ್ಲು. ಒಂದು ಕುರ್ಚಿ ಹಾಕಿ ಕುಣಿಸಿದ್ರು. ನಾನು ಹೊಲದಾಗಿತ್ತದು ಭೂಮಿಯಾಗ ಆಗಿದ್ದು ಹೇಳಾಕತ್ತೀನಿ ನಿಮಗೆ. ಯಾವ್ರ ಎಂತ ಏನು ಕೇಳಕ್ಕೆ ಹೋಗ್ಬೇಡ್ರಿ. ಕೂತಿದ್ನಿ, ಅದು ನಮ್ಮ ಶಿಷ್ಯಾರ ಮನಿತಾನ. ಮತ್ತು ಆ ಶಿಷ್ಯಾರಿದ್ದಲ್ಲೇ ಹೋಗ್ಬೇಕಲ್ಲ. ಈ ಸ್ವಾಮಿಗಳಿಗೊಂದು ದೊಡ್ಡ ಸಾಂಗ್ತಿದೆ, ಅಕಸ್ಮಾತ್ ಶಿಷ್ಯಾರ ಸತ್ರ ನಾವು ಮಣ್ಣು ಕೊಡಕ್ಕೆ ಹೋಗ್ಲಿಕ್ಕಂದ್ರೆ ಮುಂದೆ ಜಾತ್ರೆಗೆ ಪಟ್ಟಿ ಅದು ಕೊಡೋದಿಲ್ಲ ಅವ್ರು. ನಾವು ಅದಕ್ಕೆ ಹೋಗವ್ರು. ನೀವು ಸತ್ರ ನಮಗೇನೈತಿ. ಈ ಸ್ವಾಮಿಗಳು ಅದು ಮುರ್ತಂಜಯ ಸ್ವಾಮಿಗಳು ಮಣ್ಣು ಕೊಡಕ್ಕೆ ಬರ್ಲಿಕ್ಕೆ ಎಲ್ಲ ಸ್ವಾಮಿ ಬಂದೋಡು ಅವನೇ ಬರಲಿ ನಮ್ಮ ಮನೆಗೆ. ಏನು ಮಣ್ಣು ಕೊಟ್ಟವ್ರೆ ಆಗೋದೇನೈತಿ. ಬರಲಿ ನಾವು ಜಾತ್ರೆ ಪಟ್ಟಿ ಮಾಡಕ್ಕೆ ಬರಲಿ ಹೇಳ್ತಾರ. ಅದಕ್ಕೆ ಮಣ್ಣು ಕೊಡಕ್ಕಂತ ಹಾದಿವು. ಆ ಹೆಣ್ಮಗಳು ಏನು ಮಾಡಿ ಬಿಟ್ಟೋಡ್ರಿ, ಆ ಗೋರಿ ಎತ್ತಾರೆ ಹೇಳ್ತಾರೆ, ಗೋರಿ ತೆಗೆದಿದ್ರಲ್ಲ ಅವ್ನ ಹೆಣ ಹಿಡುಕತ್ತ ಮೊದಲನ ನನ್ನೂ ಅದ್ರಾಗ ಹಾಕ್ರಿ. ಆ ಹೆಣ ಓಯಾಕೈತಾರ, ಅದನ್ನ ಇಡಾಕೈತಾರ. ಅಂಥವ್ರೊಳಗೆ ಒಟ್ಟ ಅಟಾಪ್ಸೊಳಗೆಲ್ಲ 4 ಮಂದಿ ಹಿಡ್ದಾರು. ನಾನು ಹೊಕ್ಕಣ ಯಪ್ಪ ಉಳಿದ್ರು ನನಗೆ ಆಗಿಬಿಡ್ತು. ಓಡ್ಕೊತ ಇಂಥ ಹಿರಿಯ ಬಂದು ನಾನು ಅಂತೇಳಿ ಅಜ್ಜಾರ ಅಕ್ಕಾರು ಹೋಗಂಗೆ ಕಾಣಿಸ್ತಾರೆ ಅಂತ. ಹೋಗಿಲ್ಲ ಇನ್ನೆ ಇಲ್ರಿ, ಉಳಿದಿಲ್ರಿ ಅವ್ರಂದು. ಯಾಕೋ ಏನಾಯ್ತು ಅಂದ್ರೆ, ಏನಿಲ್ಲ ನನ್ನೂ ಹಾಕ್ರಿ ಅನ್ನಕೈತಾರ, ಕುಣ್ಯಾಗ ನಾನು ಹಾಕ್ರಿ ಅಂತೇಳಿ ಎಷ್ಟು ಹಿಡಿದ್ರು ಕೇಳುವಾರ ಜಾರಿ ಅದರ ಕುಣ್ಯಾಗ ಬೀಳಾಕೈತಾರ್ರಿ. ಅವರು ಹೋಗಂಗೆ ಕಾಣಿಸ್ತಾರೆ ರೀ ಮ್ಯಾಲ ಅಂದರು. ಅವ್ರು ಯಾರು ಹೋಗೋದಲ್ಲ, ನಾಟಕ ಮಾಡ್ತಾರೆ ತಗೋ. ಇನ್ನೆ ನನಗೆ ಗೊತ್ತಿಲ್ಲ ಇದು. ಶಾಸ್ತ್ರ ಪುರಾಣ ಹೇಳ್ತೀವಿ, ಓದಿರ್ತೀವಿ, ನಮ್ಮ ತಿಳುವಳಿಕೆ ಎಲ್ಲ ಸುಳ್ಳು ಐತಿ ತಗೋರಪ್ಪ, ನಾಟಕ ಅದು. ಇಲ್ರಿ ನಿಮಗೆ ಹಂಗೆ ಅನಿಸ್ತೈತೆ ಎಲ್ಲ ಕರೆ ಸಾಧುರು, ನಿಮಗೆ ಗೊತ್ತಿಲ್ಲ ಅದು. ನಾವು ಪ್ರತ್ಯಕ್ಷ ನೋಡತ್ತಿದ್ದೇವೆ. ಅನ್ನಿ ಏನು ಅನ್ನತ್ತೇಳು, ಒಟ್ಟು ನಾನು ಹಾಕ್ರಿ ಅನ್ನಕತ್ತೇಳು. ಕಾಲು ಜಾರಿ ಗೋರ್ಯಾಗ ಬೆಳಾಕೈತಾಳು ಅಂದರು. ಬರೀಲಿ ಆಕಿನ ನೀವು ಗಚ್ಚಂಗೆ ಹಿಡ್ದಾರೇನ ಕೇಳಿ. ಹೌದ್ರಿ ಅಂದ್ರೆ ಅಲ್ಲೇ ತಪ್ಪ್ಯಾರ ನೀವು ತಪ್ಪು ಮಾಡಿದ್ದ ಅದ. ಆಕೆ ಗೋರ್ಯಾಗ ಹಾಕ್ರು ನನ್ನೂ ಅತ್ತಾಳ. ಆ ಕೈ ಏನು ಹಿಡ್ದಾರಲ್ಲ ಅದನ್ನು ಸ್ವಲ್ಪ ಸೈಲ್ ಮಾಡಿರಿ, ಇನ್ನೆ ಗೊತ್ತಾಗಿರ್ಬೇಕು. ಅದೇನು ಗಚ್ಚಿ ಹಂಗೆ ಹಿಡ್ದಾರಲ್ಲ ಅದ್ರ ಕೈ ಸ್ವಲ್ಪ ಹಾಕಿ ನನ್ನೂ ಹಾಕ್ರು ಅಂದ ಕೂಡಲೇ ಕೈ ಪೂರ ಬಿಡಬೇಡ್ರಿ, ಕೈ ಸ್ವಲ್ಪ ಸೈಲ್ ಬಿಟ್ಟು ಬಿಡ್ರಿ ಅಂದ ಕೂಡಲೇ. ಇಲ್ರಿ ಹಾದಂದ್ರೆ ಆಕೆ ಹಾದ್ರ ನಾನು ಜವಾಬ್ದಾರದನಿ ಹೊಡ್ರಿ. ಹೋದ್ರೆ ಮತ್ತೆ ಗಚ್ಚಂಗೆ ಹಿಡಿದ್ರಕಿನ ಅಯ್ಯೋ ಅವನು ಬಿಟ್ಟು ನನಗೆ ಇರಕ್ಕೆ ಆಗೋದಿಲ್ಲ. ಆಗೋದಿಲ್ಲ ಹಾಕ್ರಿ ನಾನು ಅದರಾಗ ಅಂತೇಳಿ ಜಿಗಾಕ್ ಹೋದ್ಲು. ಸಟ್ನ ಕೈ ಬಿಟ್ರಿಪ್ಪ. ಯಾರು ಕೊಲ್ಬೇಕತ್ ಮಾಡ್ಯಾರಿ, ಆಕಿನ ಯಾರು ಕೊಲ್ಬೇಕತ್ ಮಾಡ್ಯಾರಿ. ಗಚ್ಚಂಗೆ ಹಿಡ್ಯಾಕೆ ತಿಳಿದಿಲ್ಲ. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ. ಇವ್ರು ಸಾಯವ್ರ ಸ್ವಾಮಿ ಅದ. ಯಪ್ಪ ಅಳುದೊಂದು ಪದ್ಧತಿ ಐತೆ ಅಯ್ಯವ, ಅಡ್ರಿ ಪದ್ಧತಿ ಐತೆ. ಅದು ಅಳ್ಬೇಕು, ಪದ್ಧತಿಗಾಗಿ ಅಳುದು ಇಟ್ಟ ಅಳು ಪದ್ಧತಿ ಅದು. ಅದು ಮಾರು ಯಾರು ಆಗದಾಗೈತಿ ಅನ್ನೋ ಗೊತ್ತಿಲ್ಲ. ಎಲ್ಲಿ ಹಾದೆ ನಾನು ಬಂಗಾರ ಗುಡ್ಡ ತಾವು ಒಂದೊಂದು. ಯಾರಿಗೆ ಹೇಳಿ ಹಾದಿ, ಎಲ್ಲಿ ಹಾದಿ, ಗುಡ್ಡ ಸೇರಾಕೇನು ಕಾಡ್ಡಿ ಏನದ. ಮಾನ್ಯ ಒಬ್ಬ ಕೇಳಾಕೈತ್ಯಾಳ, ನನಗೆ ಹಂಗೆ ನೆನಪಕ್ಕಾವ. ಟೈಮ್ ಭಾಳ ಆಗೈತೆ ಎಲ್ಲ ಕರೆ ನೆನಪಾಗುವ ನಮಗೆ. ಯಾಕಂದ್ರೆ ಅಳವ್ರು ಭಾಳ ಅದಾರಲ್ಲ ನೀವು. ನಾಟಕ ಕಂಪ್ನಿ ನೀವೆಲ್ಲ
ಅವಳು ಪದ್ಧತಿ ಐತಿ. ಎಲ್ಲಿ ಹಾದೆ ಬಂಗಾರ ಗುಡ್ಡ, ನನಗೇನು ಹೇಳಾದೆ, ನನಗೇನೂ ಅರು ಇಲ್ಲ, ಹಿಂಗೆ ಅಳು ಪದ್ಧತಿ ಐತೆ. ಹಳ್ಳಿಲಿ ಬರೋಬರೈತಿ ಹೇಳ್ಬೇಕು ಗೊತ್ತಿಲ್ಲ. ಆಕೆ ಹೇಳಾಕೈತಿ ಅವಳು ಹೇಳಿ. ಆಕೆ ಏನು ಹತ್ತಾಳ, ಗಂಡ ಸತ್ತಾನ, ಎಲ್ಲಿ ಹಾದೆ ಬಂಗಾರ ಗುಡ್ಡ, ಇನ್ನು ಯಾರು ನಮ್ಮನ್ನು ನೋಡ್ಕೊಡವ್ರ, ಸಣ್ಣ ಸಣ್ಣ ಮಕ್ಕಳ, ಹಿಂಗೆ ಅಳು ಪದ್ಧತಿ ಬಿಟ್ಟಾಳ. ಏನಂದ್ಲಕ್ಕೆ, ಯವ್ವ ನಾ ಇನ್ನು ಯಾರಿಗೆ ಗಂಡ ತಂದ್ಲೇ ಯವ್ವ, ಅದಕ್ಕೆ ಯಾರು ಉತ್ತರ ಕೊಡ್ಬೇಕಿನ್ನ, ಇನ್ನು ಯಾರಿಗೆ ಗಂಡ ಅನ್ಲಿ, ಇದಕ್ಕೇನು ಉತ್ತರ ಹೇಳ್ಯವ ನೀವು? ನೀನು ಕೂತಾವ ಹೇಳಿ ನನಗೆ ಅನ್ಬೇಕ, ತೊಗೊಂಡು ಬಡಿತಾರ ಅವನು. ಇಲ್ಲ ಅಳು ಪದ್ಧತಿ ರೀ ಅದಾವ ಇಲ್ಲ ಅವ ಏನಾರಿ. ಅದಕ್ಕೆ ಹೇಳ್ತಾನೆ ಇವರೆಲ್ಲ ನಾಟಕ ಕಂಪ್ನಿ ಮಾಲಕ ಎತ್ತರ ಇಟ್ಟಾನೆ ಅವ್ರಿಗೆ. ಅವ್ ಮಣ್ಣು ಕೊಡಕ್ಕೆ ಹೋದಾಗ ನೋಡ್ಬೇಕು ಅವ್ರನ್ನ ಮಜ್ಜೆ. ಏಯಪ್ಪ ಏನು ಹೇಳಿ ನಿಮ್ದು. ಇವ್ರು ಅಳಾಕತ್ತಿರ್ತಾರ, ಹತ್ತು ಸುಮ್ಮ ಕೂತಿರ್ತಾರೆ ಇವ್ರು. ಹತ್ತು ಬ್ಯಾಸತ್ತಾಗಿರ್ತೈತೆ ನಿಮಗೆ. ಎಟ್ಟರಿ 1 ತಾಸು ಹತ್ತೀರಿ, 2 ತಾಸು ಹತ್ತೀರಿ, 3 ತಾಸು ಹತ್ತೀರಿ, ಹತ್ತಿ ಸುಮ್ಮ ಕೂತಿರ್ತಾವ. ಅದು ಹೆಣದ ಮುಂದೆ ಕುಂಡಿರ್ಬೇಕಲ್ಲ, ಎದ್ದೇನು ಚಾ ಕುಡ್ಕೊತ ತಿರುಗಾಡೋದೈತೆ ಅಲ್ಲಿ. ಅಲ್ಲೇ ಕೂತಿರ್ತಾವ, ಕುಡಿದು ಬರ್ತಾವೆ ತುಳುಗಲಿ, ಅದು ಬೇರೆ. ಅಲ್ಲೇ ಕೂತಿರ್ತಾವ. ಅವ್ರು 10 ಬ್ಯಾಸತ್ತಾಗಿ ಅಯ್ಯವ್ವ ಮಾಡ್ಕೊತ ಕೂತಿರ್ತಾವ. ಅವು ಸಂಬಂಧಿರೋದು 4 ಹೆಂಗಸರು ಬರ್ತಾವೆ ಯಾವ್ರು ಅವ್ರೆ. ಅವು ಸುಮ್ಮನೆ ಬ್ಯಾಸತ್ತು ಕೂತಿರ್ತಾವ, ಇವು ಬರ್ತಾವ. ಅವನ ಅಪ್ಪನ ಬಡೀಲಿ ಅವು ಅವ್ರ ಊರಿಂದ ಬಸ್ಸಿನಾಗ ಕಾರ್ಗಾಡದಾಗ ಮಾತಾಡ್ಕೋತ ಅವ್ರ ಮನೆ ತಕ್ಕ ಮಾತಾಡ್ಕೋತ ಬರ್ತಾವೆ. ಊರಾನ್ ಮಾತಾಡ್ತಾವೆ. ಅವ್ರ ಬಾಕಲಕ್ಕೆ ಬರಗುಡ್ದು ಯವ್ವ ಏನಾಗಿತ್ತ, ಅವು ಏನಾಗಿತ್ತು, ಜೀವ ಹೋಗಿತ್ತು, ಸತ್ತಾನು. ಏನಾಗೋದೈತಿ, ಆಗೋದೇನೈತಿ, ಜೀವ ಹೋತು ಸತ್ತ. ಅಲ್ಲ ಅಲ್ಲಿದ ನಕ್ಕೋತನ ಬಂದಾರ ಅವ್ರು. ಇವ್ರು ಬಾಕಲ್ದಾಗ ಬಂದು ಕೂಡಲೇ ಬಾರ ಯವ್ವ ಇಕ್ಕಿ ಪಾಪ ಸುಮ್ಕು. ಇದೊಂದು ಭಜನದ ಮ್ಯಾಡ ಇದ್ದಂಗೆ, ಒಬ್ಬರು ಪಾಳೆ ಆಗೋಣ, ಒಬ್ಬರು ಹಾಡೋದು. ಅವ್ರು ಸುಮ್ಮ ಬ್ಯಾಸೋತ್ ಹತ್ತು ಕೂತಿರ್ತಾವ. ಯವ್ವ ಏನಾಗಿತ್ತಂದ್ರೆ ಸತ್ತು ಕೂತೈತೆ, ಮತ್ತೇನಾಗೋದು ಅಂದು ಕೂತ್ಲ. ಮತ್ತು ಇವು ಸಂಬಂಧಿದ್ದು ಅಳ್ತಾವು, ಕಣ್ಣಾಗ ನೀರು ಬರ್ತಾವೆ, ಚಲೋ ಅವು ಅಳ್ತಾವೆ. ಅದನ್ನು ಹೇಳ್ರಿ, ಇದು ಹೊರಗಿನೂ ಅವರು ಅಳೋದಾದ್ರೆ ಭಾಳ ಬೆರಿಕೆ. ಅವ್ರು ಈ ಹೆಣ್ಣು ಸಲುವಾಗಿ ಅಳೋದಿಲ್ಲ. ಅವ್ರು ಹೆಣ್ಮಕ್ಳು ಭಾಳ ಬೆರಿಕೆ ನಮ್ಮೂರ ಕಡೆ. ಅವರು ಅಳತ್ತಾರ, ಕಣ್ಣ ನೀರು ಅವ್ರಿಗೂ ಬರ್ತಾವ. ಇವು ಸತ್ತವ್ರಿಗೆ ಬರ್ತಾವ, ಆ ಮಾತು ಬೇರೆ. ಸತ್ತವ್ರ ಮನ್ಯಾಗ ಇವು ಏನು ಅಳ್ತಾವ, ಇದನ್ನು ಬಿಡ್ತಾವ. ಏನ ಯವ್ವ ನಮ್ಮ ಅವನು ಹಿಂಗೆ ಇದ್ದ, ತಮ್ಮ ಮನೆಯನ್ನು ಸತ್ತದ್ದು ನೆನಪು ತೆಗಿತಾವ. ಯವ್ವ ನಮ್ಮ ಅವನು ಹಿಂಗೆ ಇದ್ದ ಯವ್ವ, ಯಾಕಂದ್ರೆ ಇವನ ಸಲುವಾಗಿ ಯಾಕೆ ಅವಂದ ನೆನಪಾಗನ ಅಳ್ಬೇಕಲ್ಲ ಇವರು. ಇಟ್ಟೆಲ್ಲ ಮತ್ತು ಅಳುತಕ್ಕ ಮತ್ತೇನು ಅಳಿಸುತ್ತಕ್ಕ ಅಳಿಸಿ ತಂಗಿ ಭಾಳ ಡೇಂಜರ್ ಇದೆ. ತಂಗಿ ಅಳಬೇಡ, ಅಳಿಸ್ಯಾರ ಅವ್ರ. ಯವ್ವ ಅಳಬೇಡ, ಅದಾವ ಬರ್ತಾನು, ಅಳಬೇಡವ, ಹಂಗೆ ಬಾಯಿಲೇ ಹೇಳಕ್ಕೇನು ಶಾಸ್ತ್ರ ಏನು ಪುರಾಣ ಅಕ್ಕಿಗತ್ತಾರ. ಯವ್ವ ಅಳಬೇಡ, ಅಳ್ಕೋತ ಹೇಳಬೇಡ, ಹಂಗೆ ಏನು ಇದ್ದಿದ್ರೆ ಅದೇನು ಹೇಳೋದೈತೆ ಅಲ್ಲಿ, ಏನು ಶಿವಲಿಂಗಾರ್ಜುನ ಪುರಾಣ ಹೇಳೋದೈತೆ ಅಲ್ಲೇನು. ಯವ್ವ ಅಳಬೇಡವ, ಬಾಯಿಲೆ ಹೇಳ ಹಿಂಗೆ ಮಾಡಿ ಅಳಿಸ್ತಾರೋ. ಅಳಿಸಿ ಹೆಣ ಎಬ್ಸೊಂದು ಹೋಗ್ಕಾರ ಬೇಡ, ಆ ಮಾತು ಬೇರೆ. ಇನ್ನೊಂದು ಹೇಳ್ತೀನಿ ನಿಮಗೆ, 3ನೇ ದಿವಸ ಮನೆ ಅದು ಸಾರಿಸ್ತಾರೆ ಅನೇ ಕಡೆ. ಹಾಂ, ಮನೆ ಸಾರಿಸೋದು, ಊಟ ಮಾಡೋದು ಅಲ್ರಿ. ಅಟ್ಟ ಅವನ ಮ್ಯಾಲೆ ಪ್ರೀತಿ ಇದ್ರೆ 3ನೇ ದಿವ್ಸಕ್ಕೆ ಊಟ ಯಾಕೆ ಮಾಡ್ತಾರೆ, ಸಿಮಿ ಮಾಡಿ. ಎಲ್ಲ ಸುಳ್ಳ ಅದೆಲ್ಲ, ಯಾರಿಗೆ ಯಾರಲ್ಲ. ಆ 3ನೇ ದಿವ್ಸಕ್ಕೆ ಮನೆ ಸಾರಿಸೋ ಪದ್ಧತಿ ಇಟ್ಟಾರೆ. ಎಲ್ಲ ಕಡೆ ಐತಿಲ್ಲ, ಈ ಕಡೆ ಐತಿಲ್ಲವ, ನಿಮ್ಗೆ ಗೊತ್ತು, ನೀವೇ ಹೇಳ್ರಿ. ಅರ್ಬಿನೂ ಸ್ವಚ್ಛ ಮಾಡ್ತಾರೆ, ಮನೆ ಎಲ್ಲ ಸಾರಿಸೋದು ಮಾಡ್ತಾರೆ. ಅದನ್ನು ಮನೆ ಯಾಕೆ ಸಾರಿಸ್ತಾರೆ ಗೊತ್ತೈತೇನು ನಿಮಗೆ? ಸಾರಿಸೋ ಪದ್ಧತಿ ಇಲ್ಲ ನಮ್ಮ ಶಾಸ್ತ್ರದಾಗ. ಸಾರಿಸೋದು ಯಾಕಂದ್ರೆ ಬಂದವರೆಲ್ಲ ಗಾಡಿಗೆ ಒರೆಸಿರ್ತಾರೆ. ಅದ ಸಾರಿಸೋದು ಅದೇನು ಶಾಸ್ತ್ರದಾಗ ಅಲ್ರಿ. ಸತ್ತಾಗ ಸಾರಿಸೋದು ಅವನ ಪಾಪ, ಹೆಣ ಏನಾರು ತುಂಬ ತನ್ನ ಉಗುಳು ಹೋಗಿರ್ತಾನ, ಅದೇ ಸಾರಿಸೋದು ನಿಂಬದಾದ. ಯವ್ವ ಏನು ಮಾಡೋದೈತಿ, ಬಂದಾಕಿನೂ ಅದಕ್ಕೆ ಒರೆಸಾಕಿ. ಸತ್ತವ್ರ ಮನ್ಯಾಗೂ ಅವರ ಒರೆಸಿ ಗಾಡಿ ಒರೆಸಿರ್ತಾರಲ್ಲ, ಸಾರಿಸುವ ಪದ್ಧತಿ. ಅದಕ್ಕಾಗಿ ಇವ್ರನ್ನ ಯಾರೂ ನೀವು ಇವ್ರು ನಂಬೇಡ್ರಿ, ಇವ್ರ ತಗ ಚಂದ ಹಂಗಿರ್ರಿ, ಅವರೇ ನಮಗೆ ಬರ್ತಾರಂತ ನಂಬಿದ್ರಿ ಅಂದ್ರೆ ಇದು ನಾಟಕ. ನಿಮ್ಮ ಕೂಡ ಇದು ಯಾವುದೂ ಬರೋದಿಲ್ಲ. ಬರೋದು ಯಾವುದು ಅಂದ್ರೆ ಏನು ಶಿವಲಿಂಗಾರ್ಜುನ ಪುರಾಣ ಕೇಳಾಕೈತೇರಲ್ಲ,
ಏನು ದಾನ ಮಾಡ್ತಿರಲ್ಲ ಈ ಧರ್ಮನೇ ನಿಮ್ಗೆ ಕೂಡ ಬರ್ತೈತೆ ಹೊರತಾಗಿ ಜಗತ್ತಿನೊಳಗೆ ಯಾವುದೂ ಬರೋದಿಲ್ಲ ಮಾತನ್ನು ತಿಳ್ಕೊಬೇಕು ನಾವು. ದಾನ ಮಾಡಲಿಲ್ಲ ನೀನು ಜಾನನಾಗ.